ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಮುಂಚೆ ಫಂಡ್ ಮ್ಯಾನೇಜರ್ಸ್ ಇರ್ತಾ ಇದ್ರು, ಅವ್ರ ಹತ್ರ ನಾವು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದ್ವಿ. ಆದ್ರೆ ಇತ್ತೀಚೆಗಿನ ವಿಡಿಯೋಸ್ ನ ನೀವು ನೋಡ್ತು ಅಂತಂದ್ರೆ ಖಂಡಿತವಾಗ್ಲೂ ಆಪ್ಸ್ ಇದೆ ಅಂತ ಪ್ರತಿಯೊಂದು ವಿಡಿಯೋ ಹೇಳುತ್ತೆ. ಆದ್ರೆ ಆಪ್ಸ್ ನ ಓಪನ್ ಮಾಡಿದ್ರೆ ಯಾವ ಸ್ಟಾಕು ಏನು ಒಂದು ಅರ್ಥ ಆಗಲ್ಲ, ನಮಗೆ ನಕ್ಷತ್ರಗಳೇ ಖಂಡಿತವಾಗ್ಲೂ ಕಾಣಿಸುತ್ತೆ. ಸೊ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಒಂದು ಆಪ್ ನ ಉದಾಹರಣೆಯಾಗಿ ಇಟ್ಕೊಂಡು ಆ ಆಪ್ ಅಲ್ಲಿ ಯಾವೆಲ್ಲ ಸ್ಟಾಕ್ಸ್ ಇದೆ, ನೀವು ಯಾವ ರೀತಿ ನೋಡ್ಬೇಕು, ಹೊಸಬ್ರಾಗಿದ್ರೆ ನೀವು ಯಾವ ರೀತಿಯಲ್ಲಿ ಸೆಲೆಕ್ಷನ್ಸ್ ಮಾಡಬೇಕು, ಪ್ರತಿಯೊಂದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಚಾನಲ್. ನಾನು ನಿಮ್ಮ ಸೋನು. ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋರಿಗೆ ನನ್ನ ಹಿಂದಿನ ವಿಡಿಯೋನ ನೋಡ್ಬೋದು. ಇನ್ನಿತರ ವಿಡಿಯೋಸ್ ಕೂಡ ನಮ್ಮ ಚಾನಲ್ ಅಲ್ಲೇ ಇದೆ, ನೀವು ಅದನ್ನ ಕೂಡ ನೋಡ್ಬೋದು. ಈಗ ಮ್ಯೂಚುವಲ್ ಫಂಡ್ಸ್ ಅನ್ನ ನೀವು ಅದನ್ನ ನೋಡಿ ಅರ್ಥ ಮಾಡ್ಕೊಂಡ ನಂತರ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಒಂದು ಫೀಲಿಂಗ್ ಬಂದಾಗ ಥಿಯರಿಟಿಕಲಿ ನೀವು ಹೇಳ್ತೀರಿ, ಮೇಡಮ್ ನನಗೆ ಅರ್ಥ ಆಯ್ತು, ಪ್ರಾಕ್ಟಿಕಲಿ ನಾನು ಹೇಗೆ ಮಾಡಲಿ, ನಾನು ಇದು ಓಪನ್ ಮಾಡಿದ್ರೆ ಆ್ಯಪ್ಸ್ನ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ, ನಾನು ಯಾವ ರೀತಿ ಏನನ್ನ ಸೆಲೆಕ್ಟ್ ಮಾಡಬೇಕು, ಎಷ್ಟು ಹಣವನ್ನು ಹಾಕಬೇಕು, ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನು ನಿಮಗೆ ಮ್ಯೂಚುವಲ್ ಫಂಡ್ಸಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ SIP ಮಾಡಬೇಕು, ಪ್ರತಿಯೊಂದನ್ನು ಪ್ರಾಕ್ಟಿಕಲ್ ಆಗಿ ಒಂದು ಪ್ರೊಫೈಲ್ನ ಮೂಲಕ ನಿಮಗೆ ತೋರಿಸ್ತೀನಿ. ಇದು ನನ್ನ ಕಲೀಗ್ನ ಪ್ರೊಫೈಲ್. ಖಂಡಿತವಾಗ್ಲೂ ಅವರು ಯಾವ್ಯಾವ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ ಸ್ಟಾಕಿಂದ ಲಾಭ ಹೊಂದಿದೆ, ಯಾವುದರಿಂದ ಲಾಸ್ ಆಗಿದೆ, ಯಾವ ರೀತಿ ಅವರು ಪ್ಲಾನ್ ಮಾಡ್ತಿದ್ದಾರೆ, ಪ್ರತಿಯೊಂದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಮೊದಲು ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ರೆ ಬ್ರೋಕರ್ನ ಸಹಾಯದಿಂದ ಇನ್ವೆಸ್ಟ್ ಮಾಡಬೇಕಾಗ್ತಿತ್ತು. ಆದ್ರೆ ಈಗ ಟೆಕ್ನಾಲಜಿ ಬೆಳೆದಿರೋದ್ರಿಂದ ನಾವು ಆಪ್ಸ್ನ ಮೂಲಕನೇ ಇಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ನಮ್ಮ ಮೊಬೈಲಲ್ಲೇ, ನಮ್ಮ ಕೈಲೇ ಇಡೀ ಪ್ರಪಂಚ ಇರುತ್ತೆ. ಸೊ ಕೆಲವು ಉದಾಹರಣೆಯಾಗಿ ನಾನು ಆಪ್ಸ್ನ ಹೇಳೋದಾಯ್ತು ಅಂತಂದ್ರೆ ಗ್ರೋ ಆ್ಯಪ್ ಆಗಿರ್ಬೋದು, ಪೇಟಿಎಂ ಮನಿ ಇರ್ಬೋದು, ಅಥವಾ ET ಮನಿ ಇರ್ಬೋದು, ಪ್ರತಿಯೊಂದು ಆಪ್ಸ್ ಇಂದ ನೀವು ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು. ಒಂದು ವಿಷಯ ಹೇಳೋದಕ್ಕೆ ಬಯಸ್ತೀನಿ, ನಾನು ಇಲ್ಲಿ ಹೇಳ್ತಾ ಇರುವಂತಹ ಪ್ರತಿಯೊಂದು ಡೀಟೇಲ್ಸ್ ಕೇವಲ ನಿಮ್ಮ ಇನ್ಫಾರ್ಮೇಶನ್ಗೋಸ್ಕರ, ನಿಮಗೆ ಪ್ರಾಕ್ಟಿಕಲಿ ಅರ್ಥ ಮಾಡ್ಸೋಕ್ಕೋಸ್ಕರ. ಇದು ಯಾವುದೇ ಪೇಡ್ ಪ್ರಮೋಷನ್ ವಿಡಿಯೋ ಅಲ್ಲ, ನಿಮಗೋಸ್ಕರ. ನನ್ನ ಕಲೀಗ್ ಯಾವ್ದ್ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಪೇಟಿಎಂ ಮನಿನ ಓಪನ್ ಮಾಡ್ಕೊಳ್ಳೋಣ. ಪೇಟಿಎಂ ಮನಿಲಿ ನೀವಿಲ್ಲಿ ನೋಡ್ಬೋದು 1,01,500 ರೂಪಾಯಿನ ಇವರು ಇನ್ವೆಸ್ಟ್ ಮಾಡಿದ್ರು. ಇಲ್ಲಿ ನೀವು ನೋಡಿದ್ರೆ 11.84% ರಿಟರ್ನ್ ಬಂದಿದೆ. ನಾವೇನಾದ್ರೂ ಪ್ರಾಪರ್ ಆಗಿ ಪ್ಲಾನ್ ಮಾಡಿ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಆನ್ ಆವರೇಜ್ ಅಂತ ತಗೊಂಡ್ರೆ 12% ರಿಟರ್ನ್ ಬರೋ ಸಾಧ್ಯತೆ ಇರುತ್ತೆ. ಪ್ರೂಫ್ ನೀವಿಲ್ಲಿ ನಿಮ್ಮ ಕಣ್ಣಾರ ನೋಡ್ಬೋದು. ಇಲ್ಲಿ ಗ್ರೀನ್ ಆಗಿದೆ ಈ ಆಪ್ಷನ್. 11.84% ಈ ಪ್ರೊಫೈಲ್ ಜನರೇಟ್ ಮಾಡಿರುವಂತಹ ಒಂದು ರಿಟರ್ನ್ಸ್. ಆನ್ ಅನ್ ಆವರೇಜ್ ನಾವು ಇದನ್ನ 12% ಅಂತ ತಗೊಳ್ಬೋದು. ಸೊ ನಾವು ಇನ್ವೆಸ್ಟ್ ಮಾಡಿದ್ದು 1,01,500 ರೂಪಾಯಿ. ನಮಗೆ ಸಿಕ್ಕಿದ ಪ್ರಾಫಿಟ್ ಇಲ್ಲಿ 12,019 ರೂಪಾಯಿ. ಅಸಲು ಪ್ಲಸ್ ಬಡ್ಡಿ ಎರಡನ್ನು ನಾವು ಸೇರಿಸಿದ್ರೆ 1,13,519 ರೂಪಾಯಿ ಆಗುತ್ತೆ. ಏನು ಇಷ್ಟೇನಾ ರಿಟರ್ನ್ಸು? ಎಷ್ಟೆಲ್ಲ ಹೇಳ್ತೀರಿ, ಇಷ್ಟು ಹಾಕಿದ್ರೆ ಅಷ್ಟು ಬರುತ್ತೆ ಅಂತೆಲ್ಲ ಹೇಳ್ತೀರಾ ಅಂತಂದರೆ ಖಂಡಿತವಾಗ್ಲೂ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ. ಈ ವ್ಯಕ್ತಿಯ ಪ್ರೊಫೈಲ್ ನಾನಾ ಪ್ಲಾಟ್ಫಾರ್ಮ್ಸಲ್ಲಿದೆ. ಈ ಒಂದು ಆ್ಯಪಲ್ಲಿ ಇವರು ಎಷ್ಟು ಇನ್ವೆಸ್ಟ್ ಮಾಡಿದಾರೋ ಅದಕ್ಕೆ ತಕ್ಕ ಹಾಗೆ ರಿಟರ್ನ್ಸ್ ಬರುತ್ತೆ. ಜೊತೆಲಿ ನಮಗೆ ಒಳ್ಳೆಯ ರಿಟರ್ನ್ ಬರಬೇಕು ಅಂತಂದರೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಸೊ ಇದು ಸದ್ಯದಲ್ಲೇ ಒಂದು 6-7 ತಿಂಗಳು ಅಥವಾ 1 ವರ್ಷ ಆಗಿದೆ ಮ್ಯಾಕ್ಸ್ ಶುರುವಾಗಿ. ಇದು ಇನ್ನೂ ಒಂದು 10 ವರ್ಷ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವೇನ್ ಹೇಳ್ತೀವಿ ಇಷ್ಟು ಬರುತ್ತೆ, ಪವರ್ ಆಫ್ ಕಾಂಪೌಂಡಿಂಗ್, ಪ್ರತಿಯೊಂದು ಖಂಡಿತವಾಗ್ಲೂ ಇಲ್ಲಿ ಆಗುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಬೆನಿಫಿಟ್ ಅಲ್ಲಿ ಇರ್ತೀರಾ. ಈ ಒಂದು ಪ್ರೊಫೈಲ್ ನಾನು ಏನ್ ನಿಮಗೆ ತೋರಿಸ್ತಾ ಇದ್ದೀನಿ, ಇದು ಕೇವಲ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ, ಇದು ಪೇಡ್ ಪ್ರಮೋಷನ್ ಅಲ್ಲ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಥಿಯರಿಟಿಕಲಿ ಕೆಲವೊಮ್ಮೆ ಅರ್ಥ ಆಗಲ್ಲ, ಯಾಕಂದ್ರೆ ಹೊಸದಾಗಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ ಕೂಡ ನನಗೂ ಕಷ್ಟ ಆಗಿತ್ತು. ಸೊ ನನಗೆ ನಿಮ್ಮ ಆ ತೊಂದರೆ ಗೊತ್ತಾಗಿ ಪ್ರಾಕ್ಟಿಕಲಿ ಆ್ಯಪ್ ಮೂಲಕ ತೋರಿಸೋಣ ಅಂತ ನಿಮಗೋಸ್ಕರ ನಮ್ಮ ಕಲೀಗ್ನ ಒಂದು ಪ್ರೊಫೈಲ್ ಏನಿದೆ ಅದನ್ನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಕೇವಲ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ, ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ನ ಹೇಗೆ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೀವಿಲ್ಲಿ ನೋಡ್ಬೋದು,
ಇಲ್ಲಿರ್ತಕ್ಕಂತಹ ಎಲ್ಲ ಫಂಡ್ಸ್ ಈ ಪ್ರೊಫೈಲ್ಗೆ ಸೇರಿರುತ್ತೆ. ಇವರು ಯಾವೆಲ್ಲ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್, ಇಲ್ಲಿ ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟ್ 58,500 ರೂಪಾಯಿ. ಇವ್ರಿಗೆ ಸಿಕ್ಕಿರುವಂತಹ ಪ್ರಾಫಿಟ್ ಇಲ್ಲಿ 7,539 ರೂಪಾಯಿ. ಎರಡನೇದು SBI ಸ್ಮಾಲ್ ಕ್ಯಾಪ್ ಫಂಡ್, ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಹಣ 19,000. ಇವ್ರಿಗೆ ಸಿಕ್ಕಿರ್ತಕ್ಕಂತಹ ಪ್ರಾಫಿಟ್ 2,497 ರೂಪಾಯಿ. ಮೂರನೇದು ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್, ಇಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂತಹ ಹಣ 11,000. ಇವ್ರಿಗೆ ಸಿಕ್ಕಂತಹ ಪ್ರಾಫಿಟ್ 1,400 ರೂಪಾಯಿ. ನಾಲ್ಕನೇದು PGIM ಇಂಡಿಯಾ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್, ಇನ್ವೆಸ್ಟ್ ಮಾಡಿರುವಂತಹ ಹಣ 9,000 ರೂಪಾಯಿ, ಪ್ರಾಫಿಟ್ ಸಿಕ್ಕಿರೋದು 568 ರೂಪಾಯಿ. ಐದನೇದು ಕ್ವಾಂಟ್ ಟ್ಯಾಕ್ಸ್ ಪ್ಲಾನ್ ಡೈರೆಕ್ಟ್ ಗ್ರೋತ್, ಟ್ಯಾಕ್ಸ್ ಸೇವಿಂಗ್ಸ್ಗೋಸ್ಕರ ಇವರು ELSS ಫಂಡ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ತಿದ್ದಾರೆ. 4,000 ಇನ್ವೆಸ್ಟ್ ಮಾಡಿದ್ದಾರೆ, ಆದರೆ ರೀಸೆಂಟ್ ಆಗಿ ಇದರಲ್ಲಿ ಅವರಿಗೆ ಲಾಸ್ ಸಿಕ್ಕಿದೆ. ನಾನಿಲ್ಲಿ ಈ ಎಲ್ಲ ಪ್ಲಾನ್ಸ್ನ ಹೇಳ್ತಾ ಇದ್ದೀನಿ ಅಂತಂದರೆ ಖಂಡಿತವಾಗ್ಲೂ ನೀವು ಇಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತಲ್ಲ. ನನ್ನ ಕಲೀಗ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲಿಂದ ಅವರಿಗೆ ಪ್ರಾಫಿಟ್ ಬಂದಿದೆ, ಎಲ್ಲಿ ಲಾಸ್ ಬಂದಿದೆ, ಇದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಅರ್ಥ ಮಾಡಿಕೊಂಡು ರಿಸರ್ಚ್ ಮಾಡಿ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಯಾವ ಒಂದು ಪ್ಲಾನ್ ಸೂಟ್ ಆಗುತ್ತೋ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಅದು ಖಂಡಿತವಾಗ್ಲೂ ನಿಮ್ಮ ರಿಸ್ಕ್ ಮೇಲೇ ಇರುತ್ತೆ. ನೀವು ಇದುವರೆಗೂ ಇನ್ವೆಸ್ಟೇ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂತಂದರೆ ನೀವು ಏನು ಮಾಡಬೇಕು? ಮೊಬೈಲಲ್ಲಿ ಈ ಆಪ್ಷನಿಂದ ಬ್ಯಾಕ್ ಸ್ಕ್ರೀನಿಗೆ ಬನ್ನಿ, ಅಂದರೆ ಹೋಮ್ ಪೇಜಿಗೆ ಬನ್ನಿ. ನೀವು ಬ್ಯಾಕ್ ಆಪ್ಷನ್ಗೆ ಬಂದರೆ ಈ ರೀತಿಯಾದ ಒಂದು ಸ್ಕ್ರೀನ್ ಕಾಣಿಸುತ್ತೆ. ಇನ್ವೆಸ್ಟ್ಮೆಂಟ್ ಐಡಿಯಾಸ್, ಟ್ಯಾಕ್ಸ್ ಸೇವರ್ ಫಂಡ್ಸ್, ಫಂಡ್ಸ್ ವಿತ್ ಬೆಸ್ಟ್ ರಿಟರ್ನ್ಸ್, ಅದೇ ರೀತಿ ಸ್ಟಾರ್ಟ್ ವಿತ್ 100 ಅಂತ ಕೂಡ ಇದೆ. ಕೆಲವೊಬ್ಬರ ಇನ್ಕಮ್ ಬಹಳ ಕಡಿಮೆ ಇರುತ್ತೆ, ಸೊ ಅವರು 500 ರೂಪಾಯಿ ತೆಗೆದಿಡ್ಬೇಕು ಅಂತಂದ್ರು ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಖಂಡಿತವಾಗ್ಲೂ ಅದು ದೊಡ್ಡ ವಿಷಯ ಆಗುತ್ತೆ. ಇಂಥವ್ರಿಗೋಸ್ಕರನೇ 100 ಇಂದ ಕೂಡ ನೀವು SIP ನ ಸ್ಟಾರ್ಟ್ ಮಾಡ್ಬೋದು ಅಂತ ಇಲ್ಲಿ ನಿಮ್ಗೊಂದು ಆಪ್ಷನ್ ಇಲ್ಲಿ ಕಾಣಿಸ್ತಾ ಇದೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ದೊಡ್ಡ ದೊಡ್ಡ ಹಣ ಇರಬೇಕು ಅಂತಾರೆ, ಅಂದ್ರೆ 5,000, 10,000, 50,000 ಇದೇ ರೀತಿ ಇರಬೇಕು ಅಂತಾರೆ. ಖಂಡಿತವಾಗ್ಲೂ ಇದು ತಪ್ಪು ಮಾಹಿತಿ. ನೀವು SIP ಮಾಡ್ತೀರಾ ಅಂತಂದ್ರೆ 100 ರೂಪೀಸಿಂದ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇನ್ವೆಸ್ಟ್ ಮಾಡಬೇಕಾದ್ರೆ ನಾವು ಆ್ಯಕ್ಚುಲ್ ಆಗಿ ಏನು ನೋಡ್ತೀವಿ, ನಾವು ರಿಸರ್ಚ್ ಮಾಡಬೇಕಾದ್ರೆ ಓಕೆ ಹಿಂದಿನ ಒಂದು ಪಾಸ್ಟ್ ಹಿಸ್ಟ್ರಿಯಲ್ಲಿ ಈ ಒಂದು ಸ್ಟಾಕ್ ಅಥವಾ ಈ ಒಂದು ಫಂಡ್ ಯಾವ ರೀತಿಯಾಗಿ ಒಂದು ರಿಟರ್ನ್ಸನ್ನು ಕೊಟ್ಟಿದೆ, ಏನು ಕೊಟ್ಟಿದೆ ಅದನ್ನು ನೋಡಿ ಇನ್ವೆಸ್ಟ್ ಮಾಡ್ತೀವಿ. ಸೊ ಅದು ಸರಿ, ನಾವು ಅದನ್ನೇ ಈಗ ಸದ್ಯಕ್ಕೆ ಇಟ್ಕೊಂಡು ನಮ್ಮ ಈ ಒಂದು ಪ್ರಾಸೆಸ್ನ ಮುಂದುವರಿಸೋಣ. ಫಂಡ್ಸ್ ವಿತ್ ಬೆಸ್ಟ್ ರಿಟರ್ನ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ಇವ್ರ ಪ್ರಕಾರ ಇದು ಎಲ್ಲ ಚೆನ್ನಾಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಯಾವ ಫಂಡ್ ಇದೆ ಅನ್ನೋದನ್ನ ನೀವು ಇಲ್ಲಿ ಸ್ಕ್ರಾಲ್ ಮಾಡಿ ನೋಡ್ಬೋದು. ಇಲ್ಲಿ ಈಕ್ವಿಟಿ ಅನ್ನೋ ಆಪ್ಷನ್ ಏನು ಕಾಣಿಸ್ತಾ ಇದೆ ನಿಮಗೆ, ಈ ಈಕ್ವಿಟಿಲಿ ನೀವು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಫಂಡ್ ಮ್ಯಾನೇಜರ್ ನಿಮ್ಮ ಹಣದಲ್ಲಿ ಹೆಚ್ಚಿನ ಪರ್ಸೆಂಟೇಜ್ನ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ. ಈಕ್ವಿಟಿ ಮಾರ್ಕೆಟ್ ಅಂದ್ರೇನು? ಸ್ಟಾಕ್ ಮಾರ್ಕೆಟ್. ಸೊ ನಿಮ್ಮ ಹಣವನ್ನ ದೊಡ್ಡ ದೊಡ್ಡ ಸ್ಟಾಕ್ಸ್ ಮೇಲೆ, ಅಂದ್ರೆ ದೊಡ್ಡ ದೊಡ್ಡ ಕಂಪನಿಯ ಸ್ಟಾಕ್ಸ್ ಮೇಲೆ ಇವರು ಇನ್ವೆಸ್ಟ್ ಮಾಡ್ತಾರೆ. ಹೀಗೆ ಇನ್ವೆಸ್ಟ್ ಮಾಡಿದಾಗ ನೀವೇನಾದ್ರೂ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಒಳ್ಳೆಯ ರಿಟರ್ನ್ಸ್ ಜನರೇಟ್ ಆಗೋ ಸಾಧ್ಯತೆ ಕೂಡ ಇಲ್ಲಿ ಇರುತ್ತೆ. ಎರಡನೇ ಆಪ್ಷನ್ ಏನಿದೆ, ಹೈಬ್ರಿಡ್. ಮೂರನೇದು ಟ್ಯಾಕ್ಸ್ ಸೇವರ್. ನಾಲ್ಕನೇದು ಡೆಟ್. ನಾವು ಡೆಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಚೂಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ಫಂಡ್ ಮ್ಯಾನೇಜರ್ ನಮ್ಮ ಹಣವನ್ನ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗೆ ಇನ್ವೆಸ್ಟ್ ಮಾಡ್ತಾರೆ. ಉದಾಹರಣೆಗೆ ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಸೆಕ್ಯೂರಿಟೀಸ್ ಆಗಿರ್ಬೋದು, ಟ್ರೆಷರಿ ಬಿಲ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಈ ರೀತಿಯಾದ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ರಿಸ್ಕ್ ಅನ್ನೋದು ಕಡಿಮೆ ಇರುತ್ತೆ. ಸೊ ನಾವು ಒಂದು ವಿಷಯನ ಇಲ್ಲಿ ನೆನ್ಪಿಟ್ಕೊಳ್ಬೇಕು, ನಾವು ಇನ್ವೆಸ್ಟ್ ಮಾಡಿದಾಗ ಕಡಿಮೆ ರಿಸ್ಕ್ ಅನ್ನ ನೋಡ್ತಾ ಇದೀವಿ ಅಂತಂದ್ರೆ ನಮ್ಮ ರಿಟರ್ನ್ಸ್ ಕೂಡ ಕಡಿಮೆ ಇರುತ್ತೆ. ಸೊ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದು 6ರಿಂದ 10% ರಿಟರ್ನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಇದೇ ರೀತಿಲಿ ಟ್ಯಾಕ್ಸ್ ಸೇವರ್ ಫಂಡ್ಸ್ ಅನ್ನೋದು ಕೂಡ ಒಂದು ಕ್ಯಾಟಗರಿ ಆಗಿರುತ್ತೆ. ಸೊ ನೀವು ನಿಮ್ಮ ಟ್ಯಾಕ್ಸ್ ಅನ್ನ ಉಳಿಸ್ಬೇಕು ಅಂತಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತು ಅಂತಂದ್ರೆ ಸರ್ಟೆನ್ ಪರ್ಸೆಂಟೇಜ್ ಏನು ನೀವು ಇನ್ವೆಸ್ಟ್ ಮಾಡಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಟ್ಯಾಕ್ಸ್ ಬೆನಿಫಿಟ್ಸ್ ನಿಮ್ಗೆ ಇಲ್ಲಿ ಖಂಡಿತವಾಗ್ಲಿ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಟಾಪ್ ರೇಟೆಡ್ ಫಂಡ್ಸ್ ಅಂತಿದೆ. ಕೆಲವೊಂದು ಏಜೆನ್ಸೀಸ್ ಇದೆ, ಮಾರ್ನಿಂಗ್ ಸ್ಟಾರ್, ವ್ಯಾಲ್ಯೂ ರಿಸರ್ಚ್, ಕ್ರಿಸಿಲ್, ಈ ತರದ ಏಜೆನ್ಸೀಸ್ ರೇಟಿಂಗ್ಸ್ನ ನೀಡ್ತಾರೆ. ಸೊ ಇಲ್ಲಿ ನೋಡಿ 5 ಸ್ಟಾರ್, ಇದಕ್ಕೂ ಕೂಡ 5 ಸ್ಟಾರ್ ನೀಡಿದ್ದಾರೆ. ಈ ಫಂಡ್ಗೂ ಕೂಡ 5 ಸ್ಟಾರ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಫಂಡ್ಗೆ ಯಾರು 5 ಸ್ಟಾರ್ ನೀಡಿದ್ದಾರೆ ನೋಡೋಣ. ಇಲ್ಲಿ ಕೂಡ ವ್ಯಾಲ್ಯೂ ರಿಸರ್ಚ್ ಅವರು 5 ಸ್ಟಾರ್ನ ನೀಡಿದ್ದಾರೆ. ಇಲ್ಲಿ ಇವ್ರು ಏನು ನೋಡ್ತಾರೆ,
ಫಸ್ಟ್ ಆಫ್ ಆಲ್ ನಮ್ಮ ಫಂಡ್ ಮ್ಯಾನೇಜರ್ಸ್ ಅಂದ್ರೆ ನಾವು ಹೂಡಿಕೆ ಮಾಡುವಂತಹ ಹಣನ ಆ ಫಂಡ್ ಮ್ಯಾನೇಜರ್ನ ಅಧಿಕಾರಕ್ಕೆ ನೀಡ್ತೀವಿ. ಆ ಫಂಡ್ ಮ್ಯಾನೇಜರ್ ಇನ್ನಿತರ ಕಂಪನಿಯ ಸ್ಟಾಕ್ಸ್ಗೆ ನಮ್ಮ ಹಣವನ್ನ ನಾವು ಚೂಸ್ ಮಾಡಿರುವಂತಹ ಪ್ಲಾನ್ ಪ್ರಕಾರ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಕಂಪ್ನೀಸ್ ಅಂದ್ರೇನು? ಫಂಡ್ ಕ್ವಾಂಟ್, ಮಲ್ಟಿ ಅಸೆಟ್ ಫಂಡ್. ಕ್ವಾಂಟ್ ಅನ್ನೋದು ಇಲ್ಲಿ ಒಂದು ಮ್ಯೂಚುವಲ್ ಫಂಡ್ ನ ಕಂಪನಿ. AMC ಅನ್ನೋದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿರುತ್ತೆ. ಈ ರೀತಿಯಾದಂತಹ AMCಗಳೇನಿದೆ ಬಹಳಷ್ಟಿದೆ. ICICI ಆಗಿರ್ಬೋದು, ಆಕ್ಸಿಸ್ ಆಗಿರ್ಬೋದು, SBI ಆಗಿರ್ಬೋದು, ಎಕ್ಸೆಟ್ರಾ. ನಾವು ಲಿಸ್ಟ್ ನೋಡ್ತಾ ಹೋದ್ರೆ ಖಂಡಿತವಾಗ್ಲೂ ಆ ಲಿಸ್ಟ್ ನಮಗೆ ಬಹಳಷ್ಟು ಸಿಗುತ್ತೆ. ಈ AMCs ಅಡಿಯಲ್ಲಿ ನಾನಾ ರೀತಿಯಾದಂತಹ ಫಂಡ್ಸ್ ಇರುತ್ತೆ. ಲಾರ್ಜ್ ಕ್ಯಾಪ್ ಫಂಡ್ಸ್ ಆಗಿರ್ಬೋದು, ಮಿಡ್ ಕ್ಯಾಪ್ ಫಂಡ್ಸ್ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಫಂಡ್ಸ್ ಆಗಿರ್ಬೋದು, ಬ್ಯಾಲೆನ್ಸ್ ಫಂಡ್ಸ್, ಡೆಟ್ ಫಂಡ್ಸ್, ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ ಎಕ್ಸೆಟ್ರಾ. ಫಾರ್ ಎಕ್ಸಾಂಪಲ್, ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಈಕ್ವಿಟಿನ ಚೂಸ್ ಮಾಡಿದ್ರಿ ಅನ್ಕೊಳ್ಳಿ. ಫಂಡ್ ಮ್ಯಾನೇಜರ್ ಅಲ್ಲಿ ನೋಡ್ತಾರೆ, ಇವರು ಈಕ್ವಿಟಿ ಮಾರ್ಕೆಟ್ ನ ಚೂಸ್ ಮಾಡಿದ್ದಾರೆ, ಸೊ ನಾನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅದ್ರ ಪ್ರಕಾರ ಅವರು ರಿಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀವು ಲಾರ್ಜ್ ಕ್ಯಾಪ್ ಫಂಡ್ಸ್ ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಯಾವ ಫಂಡ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತಿರೋ ಅದರ ಕ್ಯಾಟಗರಿ ಮೇಲೆನೆ ನಿಮ್ಮ ಫಂಡ್ ಮ್ಯಾನೇಜರ್ ರಿಸರ್ಚ್ ಮಾಡಿ ನಂತರ ನಿಮ್ಮ ಹಣವನ್ನ ಹೂಡಿಕೆ ಮಾಡ್ತಾರೆ. ನಿಮ್ಮ ಕೆಲವರು ಹೇಳ್ಬೋದು, ಆ ಪರಾಕ್ ಇದೆಯಲ್ಲ ಸಖತ್ತಾಗಿ ಓಡ್ತಾ ಇದೆ, ಅಲ್ಲಿ ಇನ್ವೆಸ್ಟ್ ಮಾಡುವಂತ. ಆದ್ರೆ ನಿಮ್ಗೆ ಆ ಪರಾಕ್ ಅನ್ನೋದು ಗೊತ್ತಿರುತ್ತೆ, ಅದ್ರ ಕೆಳಗೆ ಎಷ್ಟು ಫಂಡ್ಸ್ ಇದೆ ಅನ್ನೋದು ಗೊತ್ತಿರೋದಿಲ್ಲ, ಅದರಲ್ಲಿ ಯಾವ ಫಂಡ್ ರಿಟರ್ನ್ ಕೊಡ್ತಿದೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಈ ರೀತಿ ನೀವು ಮಿಸ್ಲೀಡ್ ಆಗ್ತೀರಿ. ಸೊ ನಿಮಗೆ ಯಾರೇ ಒಂದು ಸಜೆಷನ್ ಕೊಟ್ಟರು, ನಾನು ಸಜೆಷನ್ ಕೊಟ್ಟರು ಕೂಡ ನೀವು ಅದನ್ನ ರಿಸರ್ಚ್ ಮಾಡಿ ಯಾವ ಒಂದು ಸ್ಟಾಕ್ ಮೂವ್ ಆಗ್ತಾ ಇದೆ, ಹೇಗಿದೆ, ಅದರ ನಂತರ ನಿಮ್ಮ ಒಂದು ಅನುಕೂಲಕ್ಕೆ, ನಿಮ್ಮ ಒಂದು ಫಿನಾನ್ಷಿಯಲ್ ಕಂಡೀಷನ್ಗೆ ತಕ್ಕ ಹಾಗೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವೇ ಪ್ಲಾನ್ ಮಾಡಬೇಕು. ಯಾಕಂದ್ರೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬಹಳಷ್ಟು ರಿಟರ್ನ್ಸ್ ಇದೆ, ಆದ್ರೆ ಇಲ್ಲಿ ರಿಸ್ಕ್ ಕೂಡ ಅಷ್ಟೇ ಇದೆ. ರಿಸ್ಕ್ ಜಾಸ್ತಿ ಆಗಿರೋದ್ರಿಂದ ರಿಟರ್ನ್ ಕೂಡ ಜಾಸ್ತಿ ಇದೆ. ಸೊ ಇದನ್ನ ನೀವೇ ಡಿಸೈಡ್ ಮಾಡಬೇಕು. ಅದೇ ರೀತಿ ನೀವಿಲ್ಲಿ NFO ಅಂತ ನೋಡ್ಬೋದು, ನ್ಯೂ ಫಂಡ್ ಆಫರ್ಸ್. ಸ್ಟಾಕ್ ಮಾರ್ಕೆಟ್ ನ ಲ್ಯಾಂಗ್ವೇಜ್ ಅಲ್ಲಿ ನಾವು ಇದನ್ನ ನೋಡೋದಾಯ್ತು ಅಂತಂದ್ರೆ IPO ಅಂತ ಕರೀತಾರೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಅಂದ್ರೆ ಒಂದು ಕಂಪನಿ ಮೊದಲ ಬಾರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತಿದೆ ಅಂತಂದ್ರೆ ಆ ಲಿಸ್ಟ್ ಆಗುವಂತಹ ಪ್ರಾಸೆಸ್ ನ IPO ಅಂತ ಕರೀತಾರೆ. ಇದೇ ರೀತಿ ಯಾವ್ದಾದ್ರು ಒಂದು ಫಂಡ್ ಫಸ್ಟ್ ಟೈಮ್ ಮ್ಯೂಚುವಲ್ ಫಂಡ್ಸ್ಗೆ ಎಂಟ್ರಿ ಆಗ್ತಿದೆ ಅನ್ನೋದಾಯ್ತು ಅಂತಂದ್ರೆ ಈ ಪ್ರಾಸೆಸ್ ನ ನ್ಯೂ ಫಂಡ್ ಆಫರ್ಸ್ ಅಂತ ಕರೆಯಲಾಗುತ್ತೆ. ನೋಡಿ, NFO ಮೇಲೆ ಕ್ಲಿಕ್ ಮಾಡಿದೆ, ಓಪನ್ ನೌ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಫಂಡ್ ಇದೆ ಇಲ್ಲಿ? ಆಕ್ಸೆಸ್ ಲಾಂಗ್ ಡ್ಯೂರೇಷನ್ ಫಂಡ್ ಡೈರೆಕ್ಟ್ ಗ್ರೋತ್. ಆಕ್ಸಿಸ್ ಅನ್ನೋದು AMC. ಸೊ ಆಕ್ಸಿಸ್ ಅವರು ಹೊಸ ಫಂಡ್ ನ ಲಾಂಚ್ ಮಾಡ್ತಿದ್ದಾರೆ. ಆ ಫಂಡ್ ಹೆಸರು ಲಾಂಗ್ ಡ್ಯೂರೇಷನ್ ಫಂಡ್ ಡೈರೆಕ್ಟ್ ಗ್ರೋತ್. ಲಾಂಗ್ ಡ್ಯೂರೇಷನ್ ಅಂದ್ರೆ ಏನು? ನಿಮ್ಮ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಅಲ್ಲಿ ಇತ್ತು ಅಂತಂದ್ರೆ ನಿಮಗೂ ಕೂಡ ಬೆನಿಫಿಟ್ ಬಹಳ ಚೆನ್ನಾಗಿ ಸಿಗುತ್ತೆ. ಸೊ ಈ ಒಂದು ಫಂಡ್ ಅಲ್ಲಿ ನಾವು ಏನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ನಾವು ನೋಡಿದ ಹಾಗೆ 21 ಡಿಸೆಂಬರ್ ಲಾಸ್ಟ್ ಡೇಟ್ ಇತ್ತು. ಸೊ ಈಗಾಗಲೇ ಅದು ಆಗೋಗಿದೆ. ಬೇರೆ ಯಾವ್ದಾದ್ರು ಫಂಡ್ಸ್ ಬರ್ತಾ ಇದೆಯಾ, ಅಪ್ಕಮಿಂಗ್ ಅಲ್ಲಿ ಇದೆಯಾ ಅಂತ ನಾವೇನಾದ್ರೂ ನೋಡೋದಾಯ್ತು ಅಂತಂದ್ರೆ ನ್ಯೂ ಫಂಡ್ ಆಫರ್ಸ್ ಏನಿದೆ ಇಲ್ಲಿ ನೋಡಿ, ಕಮಿಂಗ್ ಸೂನ್ ಅಲ್ಲಿ ಒಂದು ಫಂಡ್ ಇರುತ್ತೆ, ನಾವು ಬೇಕಾದ್ರೆ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇದೇ ರೀತಿ ನೀವು ನಿಮ್ಮ ಆ್ಯಪ್ ಅಲ್ಲಿ ನೀವು ಯಾವುದೇ ಒಂದು ಆ್ಯಪ್ನ ತಗೊಂಡ್ರೆ, ಅಂದ್ರೆ ಈಗ ನಾನು ನಿಮಗೆ ತೋರಿಸಿದ ಒಂದು ಉದಾಹರಣೆ ಬಂದು ಪೇಟಿಎಂ ಮನಿ. ಸೊ ಇನ್ನಿತರ ಆ್ಯಪ್ಸ್ ಅಲ್ಲೂ ಕೂಡ ನೀವು ಆ ಆ್ಯಪ್ಸ್ನ ಓಪನ್ ಮಾಡಿದ್ರೆ ನಾನಾ ಆಪ್ಷನ್ಸ್ ಇರುತ್ತೆ. ನೀವು ಆಪ್ಷನ್ಸ್ ಅಲ್ಲಿ ಯಾವುದು ಏನು ಅಂತ ಫಸ್ಟ್ ಅರ್ಥ ಮಾಡಿಕೊಂಡು ನಿಮಗೆ ಯಾವ ಪ್ಲಾನ್ ಬೇಕು, ನಿಮಗೆ ಒಳ್ಳೆ ಪ್ರಾಫಿಟ್ ಬೇಕಾ ಅಥವಾ ಸೇವಿಂಗ್ಸಾ ಅಥವಾ ನಿಮಗೆ ಜಾಸ್ತಿ ಹಣ ಬೇಕಾ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ನಿಮ್ಮ ಒಂದು ಮಂತ್ಲಿ ಸೈಕಲ್ ಏನಿದೆ, ಎಷ್ಟು ಇನ್ವೆಸ್ಟ್ ಮಾಡ್ಬೋದು, ಪ್ರತಿಯೊಂದನ್ನು ನೀವು ಫಸ್ಟ್ ತಲೆಯಲ್ಲಿ ಇಟ್ಕೊಂಡು ನಂತರ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ನೀವೇ ರಿಸರ್ಚ್ ಮಾಡಬೇಕಾಗತ್ತೆ. ಸೊ ನಾನು ಇಲ್ಲಿ ತೋರಿಸಿದ ಒಂದು ಪ್ರೊಫೈಲ್ ಕೇವಲ ಒಂದು ಉದಾಹರಣೆ ಆಗಿತ್ತು. ಇವರ ಲೈಫ್ ಸ್ಟೈಲ್ ಪ್ರಕಾರ ಎಲ್ಲೆಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. 4 ಕಡೆ ಪ್ರಾಫಿಟ್ ಅನ್ನ ಪಡ್ಕೊಂಡಿದ್ದಾರೆ, ಒಂದ್ ಕಡೆ ಸ್ವಲ್ಪ ಲಾಸ್ ಅಲ್ಲಿ ಇದ್ರು. ಲಾಸ್ಟ್ ಮಂತ್ ಪ್ರಕಾರ ನಾವೇನ್ ನೋಡೋದಾಯ್ತು ಅಂತಂದ್ರೆ ಆದ್ರೆ ಲಾಂಗ್ ಟರ್ಮ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಮುಂದೆ ಅಲ್ಲಿ ನಮಗೆ ಪಾಸಿಟಿವಿಟಿ ಕಾಣಿಸ್ಬೋದು. ಸೊ ನಾವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ರಿಸ್ಕ್ ಹೆಚ್ಚಾಗಿರುತ್ತೆ. ಸೊ ನೀವು ನಿಮ್ಮ ಒಂದು ಬುದ್ಧಿನ ಉಪಯೋಗಿಸಿ ರಿಸರ್ಚ್ ಮಾಡಿ ನಂತರ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬೇಕು. ನಿಮ್ಗೆ ಮ್ಯೂಚುವಲ್ ಫಂಡ್ಸ್ ಅಂದ್ರೆ ಏನು, ಈ ಆಪ್ಸ್ ಹೇಗಿರುತ್ತೆ, ಈ ಆಪ್ಸ್ ಅಲ್ಲಿ ಯಾವ್ಯಾವ ಆಪ್ಷನ್ ಇದೆ ಅನ್ನೋದು ಪ್ರತಿಯೊಂದನ್ನು ನಾವು ನಮ್ಮ ವಿಡಿಯೋಸ್ ಅಲ್ಲಿ ತಿಳಿಸಿದೀವಿ. ಸೊ ನಿಮ್ಗೆ ಇನ್ನೂ ಏನಾದ್ರೂ ಕನ್ಫ್ಯೂಷನ್ ಇದೆ ಅಂತಂದ್ರೆ ಕಮೆಂಟ್ ಅಲ್ಲಿ ನೀವು ನನಗೆ ಕಮೆಂಟ್ ಮಾಡ್ಬೋದು. ನಾನು ಖಂಡಿತವಾಗ್ಲೂ ನಿಮ್ಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂತಂದ್ರೆ ಬೆಸ್ಟ್ ಸೊಲ್ಯೂಷನ್ ಕೊಡ್ತೀನಿ. ಸ್ಕೂಲು ಕಾಲೇಜಿಗೆ ಹೋಗಿ ಹೇಗೆ ನಮಗೆ ಲೆಕ್ಚರರ್ಸ್ ಪಾಠ ಮಾಡ್ತಿದ್ರು ಅದೇ ರೀತಿ ಮ್ಯೂಚುವಲ್ ಫಂಡ್ಸ್ ನ A to Z ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಫ್ರೀಡಮ್ ಆಪ್ ನಲ್ಲಿದೆ. ನೀವು ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಮ್ಯೂಚುವಲ್ ಫಂಡ್ ಕೋರ್ಸ್ ಏನಿದೆ ಒಂದು ಸಲ ಅದನ್ನ
ಪೇಷನ್ಸ್ ಇಂದ ಯಾರು ಇಲ್ಲದೆ ಇರಬೇಕಾದ್ರೆ, ಯಾಕಂದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಇತ್ತು ಅಂತಂದ್ರೆ ಅರ್ಥ ಆಗಲ್ಲ. ನಮ್ಗೆ ಹೇಗೆ ಸ್ಕೂಲಲ್ಲಿ ಕೆಲವೊಬ್ಬರಿಗೆ ಮ್ಯಾಥ್ಸ್ ಯಾಕಾದ್ರೂ ಬರುತ್ತೋ ಅನ್ಸುತ್ತೋ, ಅದೇ ರೀತಿ ಫಸ್ಟ್ ಟೈಮ್ ಖಂಡಿತವಾಗ್ಲೂ ಫೀಲ್ ಆಗುತ್ತೆ. ಸೊ ಒಬ್ಬರೇ ಇದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ನಿಮಗೆ ಖಂಡಿತವಾಗ್ಲೂ ಇದು ಅರ್ಥ ಆಗುತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರ ನಂತರ ನೀವು ಇನ್ವೆಸ್ಟ್ ಮಾಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನೀವು ಬೆನಿಫಿಟ್ ಅಲ್ಲಿ ಇರ್ತೀರಾ. ಸೊ ನೀವು ಏನ್ ಮಾಡಬೇಕು, ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಮ್ಯೂಚುವಲ್ ಫಂಡ್ ಕೋರ್ಸ್ನ ನೋಡಿ ಖಂಡಿತವಾಗ್ಲೂ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬಹುದು. ಅಲ್ಲಿ ಯಾವ್ಯಾವ ರೀತಿ ಹೇಳಿದ್ದಾರೆ, ಹೇಗೆ ರಿಸರ್ಚ್ ಮಾಡಬೇಕು, ಯಾವ ಅಂಶಗಳನ್ನ ಗಮನಿಸಬೇಕು, ಪ್ರತಿ ಒಂದನ್ನು ಕೂಡ ನೀವಲ್ಲಿ ನೋಡ್ಬೋದು. ಇದನ್ನ ಹೊರತಾಗಿ ಇನ್ನಷ್ಟು ಕೋರ್ಸಸ್ ಇದೆ, ನಿಮ್ಗೆ ಯಾವುದೇ ಕೋರ್ಸ್ ಬೆನಿಫಿಷಿಯಲ್ ಅನ್ಸಿದ್ರೆ ಕೂಡ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಮುಂದಿನ ಎಪಿಸೋಡ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೀವೆಲ್ಲರೂ ಏನ್ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿ ಅದಕ್ಕೋಸ್ಕರ ಮುನ್ನುಗ್ಗಿ. ಯಾಕಂದ್ರೆ ಈ ವರ್ಷ ಆಲ್ರೆಡಿ ಕಳೆದು ಹೋಗ್ತಾ ಇದೆ, ಇನ್ನು ಕೆಲವೇ ದಿನಗಳಿದೆ, ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ರೆಸಲ್ಯೂಷನ್ ಜೊತೆ ಮುನ್ನುಗ್ಗಿ ಅಂತ ನಾನು ಹೇಳ್ತಾ, ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.